ನೋಡಿ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಅತ್ಯಂತ ಆಪ್ತರೇ ನಿಮ್ಮನ್ನು ಒಂಟಿ ಮಾಡಿದ್ದಾರೆ. ನಾನು ಯಾರಿಗೆ ಮೋಸ ಮಾಡಿಲ್ಲ, ಆದರೂ ನನಗೇಕೆ ಈ ಶಿಕ್ಷೆ ಎಂದು ನೀವು ದೇವರನ್ನು ಪ್ರಶ್ನಿಸಿದ್ದೀರಿ. ದೇವರ ಉತ್ತರ, ನಿನ್ನ ಜೀವನದ ಸಂಪೂರ್ಣ ಕಥೆಯೇ ನಿನಗೆ ಗೊತ್ತಿಲ್ಲ. ಈಗ ಇದೆಲ್ಲವೂ ನಿನ್ನ ಒಳ್ಳೆತಿಗೆ ಎಂದು ದೇವರು ಮರೆನುಡಿದ. ಕೆಲವೊಮ್ಮೆ ದೇವರು ನಮ್ಮ ಕಣ್ಣಿಗೆ ಕಾಣದ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಲು ಕೆಲವು ಜನರನ್ನು ನಮ್ಮಿಂದ ದೂರ ಮಾಡುತ್ತಾನೆ. ಈಗ ಆಗುತ್ತಿರುವ ನೋವು ಕಣ್ಣಿಗೆ ಕತ್ತಲಂತೆ ಕಂಡರೂ ಮುಂದಿನ ನಿನ್ನ ಬೆಳಕಿನ ಹಾದಿಗೆ ಇದು ಅನಿರ್ವಯ ಎಂಬುದು ದೇವರ ಸಂಕಲ್ಪ. ನಮಗೆ ಕೇವಲ ಪರಿಸ್ಥಿತಿ ಮಾತ್ರ ಕಾಣುತ್ತದೆ, ಆದರೆ ದೇವರಿಗೆ ನಮ್ಮ ಭೂತ, ಭವಿಷ್ಯ ಮತ್ತು ವರ್ತಮಾನದ ಸಂಪೂರ್ಣ ಚಿತ್ರಣ ತಿಳಿದಿರುತ್ತದೆ. ನೀವು ಯಾರಿಗೆ ಮೋಸ ಮಾಡದಿದ್ದರೆ ನಿಮ್ಮ ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸೂಕ್ತ ಸಮಯದಲ್ಲಿ ನಿಮಗೆ ಅದಕ್ಕಿಂತ ಮಿಗಿಲಾದ ಸಂತೋಷ ಸಿಗುತ್ತದೆ. ನನ್ನನ್ನು ನಂಬು ಎಂಬ ದೇವರ ಮಾತು ಪರಿಸ್ಥಿತಿ ಏನೇ ಇರಲಿ ಧೃತಿಗೆಡಬೇಡ ಎಂಬ ಭರವಸೆಯನ್ನು ನೀಡುತ್ತದೆ.